ಪುಣ್ಯ ಏನಾಯ್ತು? ಅಳ್ತಿದ್ಯಾ? ರೀ, ಈ ಫೋಟೋ ನಾನು ಇಟ್ಟಿದ್ದು. ಯಾಕೆ ಇಷ್ಟ ಆಗಿಲ್ವಾ? ಇಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವಂಥದ್ದು ಏನಾದರೂ ಕಣ್ಮುಂದೆ ಬಂದಾಗ ಅದಕ್ಕೆ ಬರೀ ಇಷ್ಟ ಅನ್ನೋ ಪದ ನಾನು ಹೇಗೆ ಬಳಸಲಿ? ಮತ್ತೆ ಕಣ್ಣೀರು ಯಾಕೆ? ಸಂತೋಷಕ್ಕೆ. ಒಂದು ಕಡೆ ಈ ಫೋಟೋ ನನ್ನ ಕಣ್ಣೀರು ತರಿಸಿದ್ರೆ, ಇನ್ನೊಂದು ಕಡೆ ನೀವು ಬರೆದಿರೋ ಸಾಲುಗಳು ನನ್ನ ಕಣ್ಣೀರಿಗೆ ಕಾರಣ ಆಯಿತು. ಸಂತೋಷ ಹೃದಯ ತುಂಬಿ ಇನ್ನೂ ಹೆಚ್ಚಾದಾಗ ಕಣ್ಣಿಂದ ನೀರಿನ ರೂಪದಲ್ಲಿ ಹರಿಯುತ್ತೆ. ಏನ್ ಮಾಡ್ತಿದ್ದೀರಾ? ಕಣ್ಣೀರಿಗೆ ಮುತ್ಕೊಡ್ತಿದ್ದೀರಾ? ಇದು ನಿನ್ನ ಸಂತೋಷದಿಂದ ಬಂದಿರೋ ಕಣ್ಣೀರು. ನಿನ್ನ ಕಣ್ಣೀರು ನನ್ನ ಪಾಲಿಗೆ ತುಂಬ ಶ್ರೇಷ್ಠ ಪುಣ್ಯ. ನೀನು ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕು. ಸಾರಿ ಬ್ರೋ, ರಾಂಗ್ ಟೈಮಲ್ಲಿ ಬಂದೆ ಅನ್ಸುತ್ತೆ. ಹಾಗೇನಿಲ್ಲ, ನಾವು ರಾಂಗ್ ಪ್ಲೇಸಲ್ಲಿದ್ದೀವಿ. ಸರಿ, ಡೆಕೋರೇಷನ್ ಅವ್ರಿಗೆ ಕಾಲ್ ಮಾಡಿದ್ದೆ. ಅವ್ರು ಬೇರೆ ಬೇರೆ ಡಿಸೈನ್ಸ್ ಕಳಿಸ್ತಾರಂತೆ. ಅದಕ್ಕೆ ಏನಿದು ಫೋಟೋ? ದೀಪಿಕಾ, ಇಲ್ಲಿ ನೋಡು, ಫೋಟೋ ಎಷ್ಟು ಚೆನ್ನಾಗಿದೆ. ನನ್ನ ಅಪ್ಪ ಅಮ್ಮನ್ನ ನನ್ನಿಂದ ಕಿತ್ಕೊಂಡೆ ಅಲ್ವಾ? ಇವತ್ತು ಸಂಜೆ ಪಾರ್ಟಿಲಿ ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಯಾಕೆ ದೀಪಿಕಾ, ನೀನು ಈ ಫೋಟೋದಲ್ಲಿಲ್ಲ ಅಂತ ಬೇಜಾರಾಗ್ತಿದೆ? ಹಾಗೇನಿಲ್ಲ, ನನ್ನ ಹತ್ರ ಈ ಥರ ಫೋಟೋ ಬೇಕಾದಷ್ಟಿದೆ. ಆದರೆ ಪೂರ್ಣಿ ಅಕ್ಕಂಗೆ ಈ ಫೋಟೋ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತು. ತುಂಬ ವರ್ಷಗಳಾದಮೇಲೆ ಅವ್ರಿಗೆ ಫೋಟೋ ಸಿಕ್ಕಿದೆಯಲ್ವಾ, ಅದಕ್ಕೆ ತುಂಬ ಖುಷಿಯಾಗಿರುತ್ತೆ ಅವ್ರಿಗೆ, ಅಲ್ವಾ ಪೂರ್ಣಿ? ಪುಣ್ಯ, ಅಪ್ಪ ಅಮ್ಮ ನೆನಪಾತ್ರ ಫೋನ್ ಮಾಡಿ ಮಾತಾಡಿ. ಅದಕ್ಕೆ ಈಗ ಬೇಡ. ಅಕ್ಕ, ನಿನ್ನನ್ನೇ ಕರೆದಿದ್ದು. ಯಾಕೆ, ಆಶ್ಚರ್ಯ ಆಯ್ತಾ? ಆಶ್ಚರ್ಯ ಆಗಿರುತ್ತೆ. ಅಂದರೆ ನನಗೆ ಇದಕ್ಕಿಂತ 100 ಪಟ್ಟು ಹೆಚ್ಚು ಆಶ್ಚರ್ಯ ಆಗಿತ್ತು ನೀನು ನನಗೆ ಅಕ್ಕ ಅಂತ ಗೊತ್ತಾಗಿದ್ದ ಕ್ಷಣ. ಇದ್ದಕ್ಕಿದ್ದ ಹಾಗೆ ಅಪ್ಪ ಅಮ್ಮಂಗೆ ಇನ್ನೊಬ್ಳು ಮಗಳಿದ್ದಾಳೆ, ಅವಳು ಬೇರೆ ಯಾರೂ ಅಲ್ಲ ನೀನೇ ಅಂದರೆ ನಾನು ಅದನ್ನು ಹೇಗೆ ಡೈಜೆಸ್ಟ್ ಮಾಡ್ಕೋಬೇಕು ಹೇಳು? ಮೊದಲಿಂದನೂ ನಾನು ನಿನ್ನ ಮೇಲೆ ಆಪಾದನೆ ಮಾಡಿಕೊಂಡೇ ಬಂದಿದ್ದೆ. ಒಂದು ರೀತಿ ಹೇಳಬೇಕಂದ್ರೆ ನಾನು ನಿನ್ನ ಹೇಟ್ ಮಾಡಿಕೊಂಡೇ ಬಂದಿದ್ದೆ. ಅಂಥದ್ರಲ್ಲಿ ನೀನು ನನ್ನ ಅಕ್ಕ, ನಾನು ಇನ್ನು ಮುಂದೆ ನಿನ್ನ ಜೊತೆಲಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಂಗೆ ಹೇಗೆ ಅನಿಸಿರ್ಬೇಡ ಹೇಳು? ಇದನ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ ನಂಗೆ ಸ್ವಲ್ಪ ಟೈಮ್ ಬೇಕಾಗಿತ್ತಲ್ವಾ? ಡ್ಯಾಡ್ ಅಷ್ಟು ದೊಡ್ಡವರಾಗಿ ಅವರೇ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರು. ಅಂಥದ್ರಲ್ಲಿ ನಾನು ಚಿಕ್ಕವಳು, ನನಗಿದೆಲ್ಲ ಅರ್ಥ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ? ಆದರೆ ಈಗ ನೀನು ನಾನು ಬದಲಾಗಿದ್ದೀನಿ ಅಕ್ಕ. ನಾನು ತುಂಬ ಯೋಚನೆ ಮಾಡಿ ನೋಡಿದೆ. ಹೀಗೆ ನಿನ್ನ ಜೊತೆಲಿ ಕಿತ್ತಾಡ್ಕೊಂಡಿದ್ರೆ ಏನು ಪ್ರಯೋಜನ ಹೇಳು? ಅಕ್ಕನ ಪ್ರೀತಿ ಸಿಕ್ಕಿದ್ರು ಅದನ್ನು ಅನುಭವಿಸ್ಲಿಲ್ಲ ಅಂದರೆ ನನಗಿಂತ ಪಾಪಿ ಇನ್ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಕ್ಕ, ನನಗೀಗ ಎಲ್ಲ ಅರ್ಥ ಆಗಿದೆ. ನಾನು ಇನ್ಮೇಲಿಂದ ನಿನ್ನ ಜೊತೆ ತುಂಬ ಖುಷಿಯಾಗಿರ್ತೀನಿ. ನಾವಿಬ್ಬರು ಚೆನ್ನಾಗಿರಬೇಕು. ಅಪ್ಪ ಅಮ್ಮಂಗೆ, ಈ ಮನೆಯವ್ರಿಗೆಲ್ಲರಿಗೂ ಖುಷಿ ಕೊಡಬೇಕು. ಯಾಕೆ ಹಾಗೆ ನೋಡ್ತಿದ್ಯಾ? ಯಾಕೆ ನನ್ನ ಮಾತನ್ನ ನಂಬಕ್ಕಾಗ್ತಿಲ್ವಾ? ಹಾಗಲ್ಲ, ಇದ್ದಕ್ಕಿದ್ದ ಹಾಗೆ ಬಂದು ಹೀಗೆಲ್ಲ ಹೇಳಿದ್ರೆ ಅಲ್ವಾ? ನಂಬಕ್ಕಾಗ್ತಿಲ್ಲ ಅಲ್ವಾ? ಇದೇ ಥರನೇ ನನಗೂ ಆಗಿದ್ದು. ಇದ್ದಕ್ಕಿದ್ದ ಹಾಗೆ ಡ್ಯಾಡ್ ಮಾಮ್ ಬಂದು ನಿನ್ಗೊಬ್ಳು ಅಕ್ಕ ಇದ್ದಾಳೆ, ಅದು ಪೂರ್ಣಿನೇ ಅಂತ ಹೇಳಿದ್ರೆ ನಾನು ಹಿಂಗೆ ನಂಬೇಕಾಗಿತ್ತು. ಪ್ಲೀಸ್ ನನ್ನ ಅರ್ಥ ಮಾಡ್ಕೋ ಅಕ್ಕ. ನನಗೂ ಮನಸ್ಸಿದೆ. ಆ ಮನಸ್ಸಲ್ಲಿ ಕೋಪ, ದುಃಖ, ಪ್ರೀತಿ ಅನ್ನೋ ಎಲ್ಲ ಫೀಲಿಂಗ್ಸು ಇದೆ. ಆ ಟೈಮಲ್ಲಿ ನನಗೆ ಏನು ಅನ್ನಿಸ್ತೋ ಆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿದೆ ಅಷ್ಟೆ. ತಪ್ಪಾ? ಇಲ್ಲ,
ನಿನ್ನ ಮಾತು ನಿಜ. ಇದ್ದಕ್ಕಿದ್ದ ಹಾಗೆ ಅಷ್ಟು ದೊಡ್ಡ ಸತ್ಯನ ಒಪ್ಕೊಳ್ಳೋದು ಅಂದರೆ ಕಷ್ಟ ಆಗುತ್ತೆ. ಇದನ್ನು ನಾನು ಫೇಸ್ ಮಾಡಿದ್ದೀನಿ. ಸಮರ್ಥ, ಈ ಹೆಣ್ಮಕ್ಳದು ಸಡಗರ, ಸಂಭ್ರಮ, ಅಲಂಕಾರ ಎಲ್ಲ ಮುಗೀತಾ? ನಂದು ಶಾಸ್ತ್ರ ಆಯಿತು. ಶರ್ಟ್ ಹಾಕೊಂಬರ್ತೀನಿ, ಹೊರಟ್ಬಿಡಪ್ಪ, ಲೇಟ್ ಆಗುತ್ತೆ. ರೆಡಿ ಆಗ್ತಾ ಇದ್ದಾರೆ, ಇನ್ನೇನು ಬರ್ತಾರೆ. ತಾತ, ನೀವ್ಯಾಕಿನ್ನೂ ಹೀಗೆ ಕೂತಿದ್ದೀರಾ? ನೀವು ಬರಲ್ವಾ? ಮದುಮಗಳಿಗೆ ತಿಂಡಿ ತಿನ್ನಿಸೋದಕ್ಕೆ, ಊಟ ಮಾಡಿಸೋ ಶಾಸ್ತ್ರಕ್ಕೆಲ್ಲ ನಾನು ಯಾಕೆ ಬರಬೇಕು? ಅವಳಿಗೆ ಅದೇನೇನು ಬೇಕೋ ಅವ್ರು ತಿನ್ನಿಸ್ಕೊಳ್ಳಿ. ನಾನು ಮದುಮಗಳ ತಾಯಿಗೆ ಕಜ್ಜಾಯ ತಿನ್ನಿಸ್ಬೇಕಲ್ಲಪ್ಪ. ಏನು ಏನು ಹೇಳ್ತಿದ್ರ ತಾತ? ನಿಮ್ಮ ಮಾತು ಅರ್ಥ ಆಗಲಿಲ್ಲ ನನಗೆ. ಅದರಲ್ಲಿ ಅರ್ಥ ಆಗುವಂಥದ್ದು ಏನೋ ಇದೆ. ಮದುಮಗಳಿಗೆ ತಿಂಡಿ ತಿನ್ನಿಸಿ ಅವರ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಅಂತಂದೆ. ನನಗೆ ಬೇರೆ ಏನೋ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಸಂಜೆಗೆ ಬರ್ತೀನಿ. ಸರಿ ತಾತ, ಹಾಗೆ ಮಾಡಿ. ಸಿರಿ ಸಂಧ್ಯಾ, ಬೇಗ ಬನ್ನಿ. ಈ ದತ್ತ ಆಡ್ತಿರೋ ಮಾತಲ್ಲಿ ಏನೋ ಒಳ ಅರ್ಥ ಇದೆ ಅನ್ನಿಸ್ತಿದೆಯಲ್ಲ. ಚಾರ್ವರಿ ಈಗ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಯಾಕೋ